Hi friends, welcome back to my channel. So ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಫ್ರೋಜನ್ ಪೀಸ್ ಮತ್ತೆ ಮೂರು ಆಲೂಗಡ್ಡೆನ ಬಳಸಿಕೊಂಡು ಒಂದು ಟೇಸ್ಟಿ ಆಗಿರತಕ್ಕಂತಹ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಗೆ ನಾನು ಇಲ್ಲಿ ಪಾನ್ ಇಟ್ಕೊಂಡಿದ್ದೀನಿ. ಒಂದು 3 ಮೀಡಿಯಂ ಸೈಜ್ ಆಲೂಗಡ್ಡೆಗಳನ್ನ ಒಂದು 2 ವಿಸಿಲ್ ಬರೋವರೆಗೂ ಕೂಗಿಸ್ಕೊಂಡ್ಬಿಡೋಣ. ಸೊ ಹಾಗೆ ಕೂಡ ನೀವು ವಾಟರಲ್ಲಿ ಕೂಡ ಬಾಯ್ಲ್ ಮಾಡ್ಕೋಬೋದು. ಅದು ಜಾಸ್ತಿ ಟೈಮ್ ಹಿಡಿಯೋದ್ರಿಂದ ನಾನು ಹೀಗೆ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ 2 ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಒಂದು ಗ್ರೇವಿ ಏನಿದೆ, ಈ ಹೊರಗಡೆ ನಾವು ಹೋಟೆಲ್ಸಲ್ಲಿ ತಿಂತೀವಲ್ಲ ಆಲೂಗಡ್ಡೆ ಕುರ್ಮಾ, ಅದಕ್ಕಿಂತ ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ, ಅದೇ ಟೆಕ್ಸ್ಚರ್ನ ಕೊಡುತ್ತೆ. ಸೊ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮಾಡೋದು ತುಂಬ ಸಿಂಪಲ್. ಫಸ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಅಡುಗೆಗೆ ಎಷ್ಟು ಬೇಕೋ ಅಷ್ಟು 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆಗಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಅದು ಚಿಟ್ಕೊಟ್ಟಿದ ನಂತರ 2 ಪಿಂಚಷ್ಟು ಹಿಂಗುನ ಹಾಕ್ತಾಯಿದ್ದೀನಿ. ಈಗ ನಾನಿಲ್ಲಿ 3-4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ ಹಚ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೋಬೋದು ಆ್ಯಸ್ ಪರ್ ಯುವರ್ ಟೇಸ್ಟ್. ಈಗ ಇದು ಲೈಟ್ ಬ್ರೌನ್ ಬರೋವರೆಗೂ, ಒಂದು ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕು. ಈಗ ನಾನು ಇದಕ್ಕೆ ಫ್ರೋಝನ್ ಪೀಸ್ನ ಐಸ್ ಕ್ಯೂಬ್ ಸಮೇತ ಹಾಕ್ತಾ ಇದ್ದೀನಿ. ಇದು ಫ್ರೋಝನ್ ಪೀಸ್ ಫ್ರಿಜ್ಜಲ್ಲಿ ಇಟ್ಟಾಗ ಯೂಶಲಿ ಒಳಗಡೆ ಗಡ್ಡೆ ಕಟ್ಟಿರುತ್ತಲ್ಲ, ಸೊ ಆ ಐಸ್ ಕ್ಯೂಬ್ ಸಮೇತನೇ ನಾನು ಹಾಕ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಬೇಗ ಬೇಯುತ್ತೆ, ಪ್ಲಸ್ ಸೀದೋಗೋದಿಲ್ಲ. ಸೊ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಕೆ ಇಟ್ಬಿಡೋಣ ಮೀಡಿಯಮ್ ಉರಿಯಲ್ಲಿ. ಇನ್ ದ ಮೀನ್ ವೈಲ್ ನಾನಿಲ್ಲಿ ಒಂದು ಚಿಕ್ಕದು ಅರ್ಧ ಚಿಪ್ಪಷ್ಟು ಕೊಬ್ಬರಿ, ಒಂದು ಹಿಡಿಯಷ್ಟು ಗೋಡಂಬಿ, ಒಂದು ಏಲಕ್ಕಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಿಡೋಣ. ಇದೇ ಇವತ್ತಿನ ಮಸಾಲ. ಇದಕ್ಕೆ ಜಾಸ್ತಿ ಈ ಚಕ್ಕೆ ಲವಂಗ ಏಲಕ್ಕಿ ಈ ಥರ ಏನು ಗಸಗಸೆ ಈ ಥರ ಯಾವುದೂ ಹಾಕ್ತಾ ಇಲ್ಲ ನಾನು. ಸೊ ಇನ್ ದ ಮೀನ್ ವೈಲ್ ಆಲೂಗಡ್ಡೆ ಕೂಡ ಬೆಂದಿದೆ. ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ ಈಗ. ಸೊ ಇನ್ ದ ಮೀನ್ ವೈಲ್ ಈಗ ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ, ಹಾಗೆ ಈರುಳ್ಳಿ ಕೂಡ ಬೆಂದಿದೆ. ಇದಕ್ಕೆ ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂತಹ ಆಲೂಗಡ್ಡೆನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಆಲೂಗಡ್ಡೆ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ. ಸೊ ಮನೆಯಲ್ಲಿ ಸದ್ಯಕ್ಕೆ ನನಗೆ ಅವೈಲೇಬಲ್ ಇದ್ದಿದ್ದು ಬರೀ ಈ ಕ್ವಾಂಟಿಟಿ ಅಷ್ಟೇ. ಸೊ ಹಾಗಾಗಿ ನಾನು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಕೂಡ ಇಲ್ಲಿ ಸೇರಿಸ್ಕೊತಿದ್ದೀನಿ. ಸಕ್ಕರೆ ಆಪ್ಷನಲ್, ಬಟ್ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಮಿಶ್ರಣ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಸ್ಟ್ ಮೀ, ಗೋಡಂಬಿ ಹಾಕಿರೋದಕ್ಕೆ ಸಿಕ್ಕಾಪಟ್ಟೆ ಒಳ್ಳೆ ರಿಚ್ ಫ್ಲೇವರ್ ಕೊಡುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಜಾಸ್ತಿ ಮಸಾಲ ಕೂಡ ಹಾಕಿಲ್ಲ, ತುಂಬ ಎಂಜಾಯ್ ಮಾಡಿಕೊಂಡು ತಿನ್ಬೋದು. ಇದಕ್ಕೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೋಬೋದು. ನಾವು ಗೋಡಂಬಿ ಹಾಕಿರೋದ್ರಿಂದ ಇದು ಬಿಸಿ ಮಾಡ್ತಾ ಮಾಡ್ತಾ ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಗಟ್ಟಿ ಆಗುತ್ತೆ. ಹಾಗಾಗಿ ಫಸ್ಟಲ್ಲೇ ನಿಮ್ಗೆ ಎಷ್ಟು ನೀರು ಬೇಕೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ಇದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿದ್ರೆ ರೆಡಿ ಆಗುತ್ತೆ ನಮ್ಮ ಡಿಲಿಷಿಯಸ್ ಆಗಿರ್ತಕ್ಕಂತಹ ಆಲೂ ಬಟಾಣಿ ಕುರ್ಮಾ. ಅಥವಾ ಬೇರೆ ಏನಾದರೂ ಸೂಟೇಬಲ್ ನೇಮ್ ಇದ್ದರೆ ನೀವು ಅದನ್ನೇ ಕೊಟ್ಕೋಬೋದು. ನಾನು ಇದನ್ನು ಈಗ ಬ್ರೇಕ್ಫಾಸ್ಟ್ಗೆ ದೋಸೆ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನು ದೋಸೆ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ಇಲ್ಲ ಅಂದರೆ ರೈಸ್ಗೆ ಕೂಡ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ರೆಸಿಪಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಇಷ್ಟೇ. Thank you so much for watching. See you all in next video. Until then, please do take care.